ಓಂ ಶಾಂತಿ. ನಾನು ನಿರಾಕಾರಾತ್ಮ. ನನ್ನ ಮೂಲ ಸತ್ಯವನ್ನು ಮರೆತು ಈ ಸೃಷ್ಟಿ ನಾಟಕದಲ್ಲಿ ಅನೇಕ ಸಮಯದಿಂದ ಪಾತ್ರ ಅಭಿನಯ ಮಾಡುತ್ತಾ ಸ್ಮೃತಿಯಲ್ಲಿ ನಾನೊಬ್ಬ ಮನುಷ್ಯನೆಂದು, ಮನುಷ್ಯ ಜೀವನದ ಸುಖ ದುಃಖಗಳಲ್ಲಿ ಮುಳುಗಿ ಹೋಗಿದ್ದೆ. ಪರಮಾತ್ಮ ಪಿತಾ ಬೇಹದ್ದಿನ ತಂದೆ ಇದೇ ನಾಟಕದಲ್ಲಿ ಆಗಮನ ಮಾಡಿ ನನಗೆ ಪುನಃ ತಮ್ಮ ಸಂಪೂರ್ಣ ಬೇಹದ್ದಿನ ಆಸ್ತಿಯನ್ನು ಕೊಡಲು ಬಂದಿದ್ದಾರೆ. ಅರ್ಥಾತ್ ಯಾವ ಶಾಂತಿ ನನ್ನ ಮೂಲ ಸಂಪತ್ತಾಗಿದೆಯೋ ಅದನ್ನು ಮರೆತು ಅಪೂರ್ಣವಾಗಿರುವ ರೋಲ್ನ ಅಲ್ಪಕಾಲಿಕ ಸಂಪತ್ತನ್ನು ಸತ್ಯವೆಂದು ತಿಳಿದು ನಾನು ಕೊರಗಿನ ಅಥವಾ ಪಡೆಯಬೇಕೆಂಬ ಇಚ್ಛೆಯಲ್ಲಿ ದುಃಖದ ಅನುಭವ ಮಾಡುತ್ತಿದ್ದೆ. ನನಗೀಗ ಸಂಪೂರ್ಣ ಸತ್ಯವೂ ಅರ್ಥವಾಗಿದೆ. ನಾನಿರುವುದೇ ಆತ್ಮ, ಸಂಪೂರ್ಣ ಶಾಂತ, ಸಂಪೂರ್ಣ ಪವಿತ್ರವಾಗಿದ್ದೇನೆ. ಬಾಬಾ ವಿಶ್ವದ ತಂದೆ ಬೇಹದ್ದಿನ ಆಸ್ತಿ ಅರ್ಥಾತ್ ಸತ್ಯ ಜ್ಞಾನ ತಿಳುವಳಿಕೆ ಕೊಟ್ಟು ನನಗೆ ನನ್ನ ಸತ್ಯವನ್ನು ಅರಿವು ಮಾಡಿಸುತ್ತಿದ್ದಾರೆ. ನನಗೀಗ ಅರ್ಥವಾಗಿದೆ ಈ ಜಗತ್ತಿನಲ್ಲಿ ಏನೆಲ್ಲ ನಡೆಯುತ್ತಿದೆ ಇದು ಪ್ರೀ ಸ್ಕ್ರಿಪ್ಟೆಡ್ ಇದೆ, ಡ್ರಾಮಾ ಆಗಿದೆ. ಇಲ್ಲಿ ಇರುವುದ್ಯಾವುದೂ ಸತ್ಯವಲ್ಲ. ಸ್ವಯಂ ನಾನಾತ್ಮನೇ ಸತ್ಯವಾಗಿದ್ದೇನೆ, ಸಂಪೂರ್ಣವೂ ಆಗಿದ್ದೇನೆ. ಇದೇ ನನ್ನ ಸಂಪನ್ನತೆ, ಶ್ರೇಷ್ಠ ಆಸ್ತಿ ಹಾಗೂ ಅತಿ ದೊಡ್ಡ ಪದವಿಯೂ ಆಗಿದೆ. ಹೀಗಾಗಿ ಈ ಮನಸ್ಸನ್ನು ನಾನು ತಂದೆಗೆ ಅರ್ಪಿಸಿಬಿಟ್ಟಿದ್ದೇನೆ. ಮನಸ್ಸಿನ ಮೂಲಕ ನಾನು ನಿರಂತರ ಪರಮಾತ್ಮನ ಪ್ರೇಮದಲ್ಲಿ, ಪ್ರೀತಿಯ ನೆನಪಿನಲ್ಲಿ ಮುಳುಗಿ ಹೋಗಿದ್ದೇನೆ. ಏಕ್ ಬಾಬಾ ದೂಸರಾ ನ ಕೋಯಿ. ನಾನು ಬಾಬಾ ಕಂಬೈನ್ಡ್ ಆಗಿ ನಮ್ಮ ಮೂಲ ಸ್ವರೂಪದ ಅನುಭವ ಮಾಡುತ್ತಿದ್ದೇವೆ. ಬಾಬಾರವರ ನೆನಪು ಈ ಪತಿತವಾದ ಮನಸ್ಸನ್ನು ಪಾವನಗೊಳಿಸುತ್ತಿದೆ. ತಂದೆಯ ಸತ್ಯ ನೆನಪು, ಆತ್ಮನ ಸತ್ಯ ನೆನಪುಗಳು ಮನಸ್ಸಿನೊಳಗಿರುವ ಜನ್ಮ ಜನ್ಮಾಂತರದ ಪಾಪವು ವಿನಾಶವಾಗಿ ಹೋಗುತ್ತಿದೆ, ಅರ್ಥಾತ್ ಸುಟ್ಟು ಭಸ್ಮವಾಗುತ್ತಿದೆ. ಮನಸ್ಸಿನಲ್ಲಿ ತುಂಬಿದ ಅನೇಕ ರೀತಿಯ ಕೊಳಕು, ಜಂಗ್ ಸುಡುತ್ತಿರುವುದನ್ನು ನಾನು ಆತ್ಮ ಸಾಕ್ಷಿಯಾಗಿ ನೋಡುತ್ತಿರುವೆನು. ಮನಸ್ಸಿನಲ್ಲಿ ತುಂಬಿರುವಂಥ ಹಳೆಯ ಜಗತ್ತಿನ ಎಲ್ಲ ಸಾಮಗ್ರಿ, ಸೂಕ್ಷ್ಮ ವಿಚಾರಗಳು, ಅನುಭವಗಳು ವಿನಾಶವಾಗಿ ಹೋಗುತ್ತಿವೆ.
ಅದೇ ಮನಸ್ಸಿನಲ್ಲಿ ತುಂಬಿರುವಂತಹ ಸತ್ಯುಗಿ ಶುದ್ಧ ಸಂಸ್ಕಾರಗಳು ಸ್ವಭಾವ ಪುನರ್ಸ್ಥಾಪನೆಯಾಗುತ್ತಲಿವೆ. ಈ ಎರಡೂ ಮಹಾನ್ ಕಾರ್ಯಗಳನ್ನು ನಾನು ಆತ್ಮ ತಂದೆಯ ಜೊತೆಯಲ್ಲಿ ಸಾಕ್ಷಿಯಾಗಿ ನೋಡುತ್ತಿರುವೆನು. ಆಟವನ್ನು ನೋಡುವ, ವಿನಾಶವನ್ನು ಸಾಕ್ಷಿಯಾಗಿ ನೋಡುವಂತಹ ಸಂಪೂರ್ಣ ಸತ್ಯವು, ಕಲೆಯು ಅರ್ಥವಾಗಿದೆ. ನಾನೀಗ ಒಳಗಡೆ ಇರುವ ಸೂಕ್ಷ್ಮ ಅಜ್ಞಾನ ಪಂಚವಿಕಾರಗಳ ಅಂತ್ಯ ಆಗುತ್ತಿರುವುದನ್ನು ನೋಡುತ್ತಲೂ ಸಹ ಹಾಗೂ ಸತ್ಯುಗದ ದಿವ್ಯೀಕರಣ, ದಿವ್ಯ ಶಕ್ತಿಗಳ ಜಾಗೃತಿಯಾಗುತ್ತಿರುವುದನ್ನು ನೋಡುತ್ತಲೂ ಸಹ ನಾನು ಸಾಕ್ಷಿಯಾಗಿದ್ದೇನೆ. ನಾನೀಗ ನನ್ನ ಮೂಲ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತವಾಗಿ ಅತೀಂದ್ರಿಯ ಸುಖದ ಅನುಭವ ಮಾಡುತ್ತಿದ್ದೇನೆ. ನನ್ನ ಮೂಲ ಸುಖ, ನನ್ನ ಮೂಲ ಆಸ್ತಿ ಅತೀಂದ್ರಿಯವಾದ ಸತ್ಯ ಸುಖ ಅರ್ಥಾತ್ ಆನಂದದ ಪ್ರಾಪ್ತಿಯ ಅನುಭವದಲ್ಲಿ ನಾನು ಮುಳುಗಿದ್ದೇನೆ. ನನ್ನ ಮನಸ್ಸೀಗ ಸಂಪೂರ್ಣ ಪಾವನವಾಗುತ್ತಾ ಮತ್ತೆ ಆತ್ಮನಲ್ಲಿ ಒಂದಾಗುವ, ಸೇರಿಕೊಳ್ಳುವ ತಯಾರಿಯಲ್ಲಿದೆ. ಮನಸ್ಸಿಗೆ ಅರ್ಥವಾಗಿದೆ. ನಾಟಕದ ಪ್ರತಿಯೊಂದು ದೃಶ್ಯ, ಅನುಭವಗಳು, ನೆನಪುಗಳು ಇವು ಅಶಾಶ್ವತ ಸ್ಕ್ರಿಪ್ಟೆಡ್ ಮಾಯೆಯಾಗಿದೆ ಎಂದು. ನನ್ನವರು ಕೇವಲ ಸಂಪೂರ್ಣ ಆತ್ಮ ಸತ್ಯವೆಂಬ ಅರಿವು ಮನಸ್ಸಿಗಾಗಿದೆ. ತಂದೆಯ ಸಂಘದಲ್ಲಿ, ಪರಮಾತ್ಮನ ಸನ್ಮುಖದಲ್ಲಿ ಈಶ್ವರನ ಮಹಿಮೆಯನ್ನು ಮಾಡುತ್ತಾ ಮಾಡುತ್ತಾ ಈ ಮನಸ್ಸು ಈಶ್ವರನಲ್ಲಿ ಸಮರ್ಪಣೆಯಾಗಿ ಬಿಟ್ಟಿದೆ. ಹೀಗಾಗಿ ಮನಸ್ಸು ಶುದ್ಧ ಹಾಗೂ ಪವಿತ್ರವಾದ ಅನುಭವದಲ್ಲಿದೆ. ಈಗ ಮನಸ್ಸಿನಲ್ಲಿ ಸತ್ಯಯುಗದ ಶ್ರೇಷ್ಠ ಶುಭ ತರಂಗಗಳ ಉದಯವಾಗುತ್ತಿದೆ. ಇದೆಲ್ಲವನ್ನು ನಾನು ಆತ್ಮ ಸಾಕ್ಷಿಯಾಗಿ ಸಾಕ್ಷಿ ಶೀಟ್ ಮೇಲೆ ಕುಳಿತು ತಂದೆಯ ಜೊತೆ ಕಂಬೈಂಡ್ ಆಗಿ ಅನುಭವ ಮಾಡುತ್ತಿದ್ದೇನೆ. ಈ ಮನಸ್ಸು ಅರಿವು ಮಾಡಿಕೊಂಡಿದೆ, ದೇಹವೇ ಬೇರೆ, ದೇಹದ ಸಂಬಂಧಗಳೇ ಬೇರೆ, ನಾನೇ ಬೇರೆಯಾಗಿದ್ದೇನೆಂದು. ಈ ಮನಸ್ಸು ಸಂಪೂರ್ಣವಾಗಿ ಶಿವನಲ್ಲಿ ಸೇರಿ ಹೋಗಿದೆ, ಶಿವಮಯವಾಗಿದೆ. ಈ ಸುಂದರ ದೃಶ್ಯವನ್ನು ನಾನು ಆತ್ಮ ಸಾಕ್ಷಿಯಾಗಿ ಕೇವಲ ನೋಡುತ್ತಿರುವೆನು ಹಾಗೂ ನನ್ನ ಮೂಲ ಸಂಪೂರ್ಣ ಸ್ಥಿತಿಯಲ್ಲಿ ಸ್ಥಿತವಾಗಿ